ಓಕೆ, ಥ್ಯಾಂಕ್ ಯು. ನಾನು ಸಿದ್ದು ದುತ್ರಿಗಾಮಿ, ಬಾಗಲಕೋಟೆಯ ಜಿಲ್ಲಾ ವರದಿಗಾರ. ಬಾಗಲಕೋಟೆಯಲ್ಲಿ ಏನು ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು, ಯಾಕಂತಂದ್ರೆ ಇವತ್ತಿನ ದಿವಸ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೆಲವು ದಿನಗಳಲ್ಲಿ ಏನು ಪಶ್ಚಿಮ ಘಟ್ಟದಲ್ಲಿ ಸುರಿತಕ್ಕಂಥ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇತ್ತು. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಹಿಂದೆ ಅಂದ್ರೆ ಕೆಲವು 4-5 ದಿನಗಳ ಹಿಂದೆ ಘಟಪ್ರಭಾ ನದಿ 16,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇತ್ತು. ಹಾಗಾಗಿ ರೈತರಿಗೆ ಒಂದು ಸಂತಸದ ಒಂದು ವಾತಾವರಣವು ಸೃಷ್ಟಿಯಾಗಿತ್ತು. ಅದೇ ರೀತಿಯಾಗಿ ಬಹಳ ದಿನ ಉಳಿಯಲಿಲ್ಲ. ಯಾಕಂತಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ 16,000 ಕ್ಯೂಸೆಕ್ಸ್ ಹರಿತಕ್ಕಂಥ ನೀರು ಅದು ಕೇವಲ 1,250 ಕ್ಯೂಸೆಕ್ಸ್ಗೆ ಹೋಗಿದೆ. ಅಂದ್ರೆ ಬಹಳಷ್ಟು ಕಡಿಮೆ ಆದ ಹಿನ್ನೆಲೆಯಲ್ಲಿ ಮತ್ತೆ ರೈತರ ಒಂದು ಆತಂಕಕ್ಕೆ ಈಡಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಘಟಪ್ರಭಾ ನದಿ ಹರಿಯೋದ್ರಿಂದ ಸಾಕಷ್ಟು ಹಳ್ಳಿಗಳಿಗೆ ಕುಡಿಯುವ ನೀರಿಗಾಗಿರ್ಬೋದು, ಆಮೇಲೆ ಏನು ಕೆಲವು ಗದ್ದೆಗಳಿಗೂ ಕೂಡ ಇಲ್ಲಿಂದನೇ ನೀರನ್ನು ಬಳಸುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈ ಒಂದು ಪರಿಸ್ಥಿತಿ ನೋಡಿದರೆ ಇದನ್ನ ನೀರನ್ನ ಕುಡಿಲಿಕ್ಕೆ ಮಾತ್ರ ಜಾನುವಾರುಗಳಿಗೆ ಮಾತ್ರ ಬಳಸಲಿಕ್ಕಿದೆ. ಹಾಗಾಗಿ ಯಾವುದೇ ಒಂದು ಬೇಸಾಯಕ್ಕೆ ಬಳಸುವ ಹಾಗೆ ಇಲ್ಲ ಅನ್ನುವಷ್ಟು ನೀರು ಇಲ್ಲಿರೋದ್ರಿಂದ ಬಹಳಷ್ಟು ರೈತರಲ್ಲಿ ಆತಂಕವಾಗಿದೆ. ಮತ್ತೆ ಒಂದು ಏನು ಹಿಂಗಾರಿಗೂ ಕೂಡ ಬರದ ಛಾಯ ತಟ್ಟುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಆತಂಕದಲ್ಲಿರತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಈಗ ಹಿಂದೆ ಇದ್ದಂತ ಒಂದು ಏನು ನದಿಯ ದಡದಲ್ಲಿ ಇರತಕ್ಕಂತ ಒಂದು ಮಾರ್ಗನ್ನ ನಾವು ನೋಡುತ್ತಿರಬಹುದು. ಆದ್ರೆ 16,000 ಕ್ಯೂಸೆಕ್ಸ್ ಹರಿಯುವಾಗ ಎಷ್ಟಿತ್ತು ನೀರಿನ ಮಟ್ಟ, ಕಳೆದ 1 ವಾರದಿಂದನೇ ಅದೇ ಒಂದು ನೀರಿನ ಮಟ್ಟ ಈಗ 1,200 ಕ್ಯೂಸೆಕ್ಸ್ಗೆ ಇಳಿದಿದೆ. ಹಾಗಾಗಿ ಸಾಕಷ್ಟು ರೈತರಿಗೂ ಕೂಡ ಈ ಒಂದು ನದಿಯ ಮಟ್ಟ ಇಳಿಯೋದ್ರಿಂದ ಆತಂಕನ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಇಲ್ಲಿಂದನೇ ಏನು ಪಂಪ್ ಸೆಟ್ಗಳನ್ನು ಹಾಕೋದ್ರ ಜೊತೆಗೆ ತಮ್ಮ ಏನು ಜಮೀನುಗಳಿಗೂ ಕೂಡ ನೀರು ಹಾಸುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ನೀರ ಪದೇ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ರೈತರಲ್ಲಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ಸಾಕಷ್ಟು ಅಬ್ಬರದಿಂದ ಹರಿತಕ್ಕಂಥ ಘಟಪ್ರಭಾ ನದಿ ಇವತ್ತು ತಣ್ಣಗಾಗಿರ್ತಕ್ಕಂಥದ್ದು. ಇದಿಷ್ಟು ಬಾಗಲಕೋಟೆಯ ಸುದ್ದಿ. ಆದ್ರೆ ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.